ಈ ವಿಡಿಯೋದಲ್ಲಿ ನಾವು ಬರೀ ಸ್ಕೇಲ್ ಮತ್ತೆ ಕೈವಾರ ಬಳಸಿ ಕೋನವನ್ನು ಅರ್ಧದಷ್ಟು ಭಾಗ ಮಾಡುವುದು ಹೆಂಗೆ ಅಂತ ನಾವು ಕಲಿಯೋಣ. ಇದನ್ನೆಲ್ಲ ನೀವು ಯಾವತ್ತಾದ್ರೂ ಯೋಚಿಸಿದೀರಾ? ಇಲ್ಲ ತಾನೆ? ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಇಲ್ಲಿ ಕೋನವನ್ನು ಅರ್ಧದಷ್ಟು ಭಾಗ ಮಾಡುವುದು ಅಂತ ಹೇಳಿದ್ರೆ ನಾವು ಅದನ್ನ ಕೋನ ದ್ವಿಭಾಜಕ ಅಂತ ಹೇಳ್ತೀವಿ. ಇದನ್ನ ಹೆಂಗೆ ನಿರ್ಮಾಣ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕೋನ ದ್ವಿಭಾಜಕ ಅಂದ್ರೆ ಏನು? ಆಗ್ಲೇ ಹೇಳ್ದಂಗೆ ಒಂದು ಕೋನನ ಎರಡು ಸಮಾನ ಭಾಗಗಳಾಗಿ ವಿಭಜಿಸುವುದನ್ನ ನಾವು ದ್ವಿಭಾಜಕ, ಎಸ್ಪೆಷಲಿ ಕೋನವನ್ನ ದ್ವಿಭಾಜಕ ಮಾಡೋದ್ರಿಂದ ಇದನ್ನ ನಾವು ಕೋನ ದ್ವಿಭಾಜಕ ಅಂತ ಹೇಳ್ತೀವಿ. ಈಗ ಉದಾಹರಣೆಗೆ 90 ಡಿಗ್ರಿ ಕೋನವನ್ನ ಎರಡು ಭಾಗ ಮಾಡಿ ಅಂದ್ರೆ ಯಾವೆರಡು ಭಾಗ ಆಗುತ್ತೆ? ನಮಗೆ 45 ಡಿಗ್ರಿ ಇರೋಂಥ ಎರಡು ಭಾಗದ ಎರಡು ಕೋನ ಅನ್ನೋದು ಸಿಗುತ್ತೆ. ಇದನ್ನ ಚಿಕ್ಕದಾಗಿ ನೋಡ್ಕೊಬರೋಣ. ಈಗ ನನ್ನ ಹತ್ರ ಒಂದು ಕೋನ ಇದೆ POQ. ಇದನ್ನ ಎರಡು ಭಾಗ ಮಾಡ್ಬೇಕಪ್ಪ. ಹೆಂಗ್ ಮಾಡೋದು? ಮೊದಲಿಗೆ ಏನ್ ಮಾಡ್ಬೇಕು? ಕೈವಾರವನ್ನ ನಾವು ಪರಿಗಣಿಸ್ಬೇಕು. ಇದಕ್ಕೆ ಒಂದು 3 ಸ್ಟೆಪ್ಸ್ ಇದಾವೆ. ಇದನ್ನ ನೋಡೋಣ. ನೋಡಿ, ಕೋನ POQ ನ ಬಾಹುಗಳ ಮೇಲೆ A ಮತ್ತು B ಅಂತ ಬಿಂದುಗಳನ್ನ ನಾವು ಗುರುತಿಸ್ಬೇಕು. ಹೆಂಗ್ ಗುರುತಿಸ್ಬೇಕಂದ್ರೆ ಅದು OA ಅನ್ನೋದು OBಗೆ ಈಕ್ವಲ್ ಆಗ್ಬೇಕು, ಸಮಾನವಾಗಬೇಕು. ಹಾಗಾಗಿ ನಾವು ಮೊದಲಿಗೆ ಕೈವಾರವನ್ನ ಪರಿಗಣಿಸ್ಬೇಕು. ನೋಡಿ, ಇದರ ನಡುವೆ ಇರುವ ತ್ರಿಜ್ಯ ಎಷ್ಟು ಬೇಕಾದ್ರೂ ಇರಲಿ, ಸೂಜಿಯ ತುದಿ ಬಂದು ಪಾಯಿಂಟ್ O ಮೇಲಿರಬೇಕು. ನಂತರ ನಾವಿಲ್ಲಿ ಒಂದು ಕಂಸವನ್ನ ಡ್ರಾ ಮಾಡಬೇಕು. ಇದನ್ನ ನಾನು ಪಾಯಿಂಟ್ A ಅಂತ ಪರಿಗಣಿಸ್ತೀನಿ. ಇದೇ ತ್ರಿಜ್ಯವನ್ನ ಇಟ್ಕೊಂಡು ಮತ್ತೆ ಕ್ಯೂನ ಬಾಹುವಿನ ಮೇಲೆ ಒಂದು ಕಂಸವನ್ನ ಡ್ರಾ ಮಾಡಬೇಕು. ಇದು ಬಂದು B ಅಂತ ಆಗತ್ತೆ. ನೆಕ್ಸ್ಟ್ ಏನಾಗುತ್ತೆ? OB ಅನ್ನೋದು OAಗೆ ಈಕ್ವಲ್. ಇಲ್ಲಿ ನೋಡಿ, OA OB ಈಕ್ವಲ್ ಆಗುತ್ತಾ? ಯಾಕಂದ್ರೆ ಒಂದೇ ತ್ರಿಜ್ಯ ತಾನೆ, ಒಂದೇ ಡಿಸ್ಟೆನ್ಸ್ ನ ಬಳಸಿ ನಾವು ಎರಡು ಕಂಸ ಡ್ರಾ ಮಾಡಿರೋದ್ರಿಂದ ಖಂಡಿತ OA ಅನ್ನೋದು OBಗೆ ಈಕ್ವಲ್ ಆಗುತ್ತೆ. ಇದು ತಲೆಯಲ್ಲಿ ಇಟ್ಕೊಳ್ಳಿ. ಎರಡನೇ ಸ್ಟೆಪ್ ಏನು? ಸಮಾನ ತ್ರಿಜ್ಯಗಳೊಂದಿಗೆ A ಮತ್ತು B ಇಂದ, ಇಲ್ಲಿ A ಪಾಯಿಂಟ್ ಇದು, B ಪಾಯಿಂಟ್ ಇದು, ಇಲ್ಲಿಂದ ಇನ್ನ ಒಂದು ಕಂಸಗಳನ್ನ ನಾವು ಡ್ರಾ ಮಾಡಬೇಕು. ಅವು C ನಲ್ಲಿ ಛೇದಿಸಲಿ. ಹಂಗಂದ್ರೆ ಎರಡು ಕಂಸ ಒಂದಕ್ಕೊಂದು ಛೇದನೆ ಆಗುತ್ತೆ. ಆ ಪಾಯಿಂಟ್ ನ ನಾವು C ಅಂತ ಹೆಸರು ಕೊಡ್ಬೇಕು. ನೆನ್ಪಿಟ್ಕೊಳ್ಳಿ. ಈಗ ಸಮಾನ ತ್ರಿಜ್ಯಗಳು ಅಂತೆ. ಮೊದಲಿಗೆ ಪಾಯಿಂಟ್ A ಮೇಲೆ ನಾನು ಕೈವಾರ ಇಡ್ತೀನಿ. ಅಂದ್ರೆ ಇಲ್ಲಿರುವ ತ್ರಿಜ್ಯ ಎಷ್ಟಿರುತ್ತೋ ಇದೇ ತ್ರಿಜ್ಯವನ್ನು ನಾವು B ಮೇಲಿಂದ ಇನ್ನೊಂದು ಕಂಸ ಡ್ರಾ ಮಾಡ್ಬೇಕಾದ್ರೂ ಬಳಸಬೇಕು. ಹಾಗಾಗಿ ಸಮಾನ ತ್ರಿಜ್ಯ ಅಂತ ಹೇಳಿರ್ತೀವಿ. ಇಲ್ಲಿರೋ ತ್ರಿಜ್ಯ ಏನಿದೆಯೋ ಇದರಿಂದ ನಾವು ಒಂದು ಕಂಸವನ್ನ ಡ್ರಾ ಮಾಡ್ತಿದೀವಿ. ಸೇಮ್ ಇದು ಹೆಂಗಿದೆಯೋ ಹಂಗೆ ತಗೊಬಂದು ಪಾಯಿಂಟ್ B ಮೇಲೆ ಇಟ್ಬಿಡ್ಬೇಕು. ನೋಡಿ, ನಂತರ ಇನ್ನೊಂದು ಕಂಸ ಡ್ರಾ ಮಾಡ್ತಿದೀವಿ. ಎರಡೂ ಕಂಸಗಳು ಪರಸ್ಪರ ಛೇದನೆ ಆಗ್ತಿದೆ. ಈ ಪಾಯಿಂಟ್ ನ ನಾವು C ಅಂತ ಹೇಳ್ತೀವಿ. ಮೂರನೇ ಸ್ಟೆಪ್ ಏನು? OC ಅನ್ನು ಸೇರಿಸಿ. ಇಲ್ಲಿ ನೋಡಿ, OC ಅನ್ನು ಸೇರಿಸಿದಾಗ OC ಈ POQ ಅನ್ನ ಕೋನವನ್ನ ವಿಭಜಿಸುತ್ತಿದೆ. ಹೌದು ತಾನೆ? ಈ POQ ಕೋನ ಈಗ ಎರಡು ಭಾಗ ಆಯ್ತು. ಯಾವೆರಡು ಭಾಗ ಆಯ್ತು? POC ಒಂದು, COQ ಒಂದು. ಇಲ್ಲಿ ನೋಡ್ಬೋದು, POC ಅನ್ನೋ ಒಂದು ಕೋನ, COQ ಅನ್ನೋದು ಇನ್ನೊಂದು ಕೋನ. ಇದನ್ನೊಂಚೂರು ಡೀಟೇಲ್ ಆಗಿ ನೋಡಿದಾಗ ನಾವೊಂದು ಪ್ರಮೇಯ ಪ್ರೂವ್ ಮಾಡ್ಬೋದು. ಹೌದಲ್ವಾ? ಈಗ ನಾ ಏನ್ ಮಾಡ್ತೀನಿ? ಈ AC ಮತ್ತೆ BC ನ ಜಾಯಿನ್ ಮಾಡ್ತೀನಿ. ನೋಡಿ, AC ಎಷ್ಟು ಉದ್ದ ಇರುತ್ತೋ BCನೂ ಅಷ್ಟೇ ಉದ್ದ ಇರುತ್ತೆ. ಯಾಕಂದ್ರೆ ನಾವು ಸಮಾನ ತ್ರಿಜ್ಯದೊಂದಿಗೆ ತಾನೇ ಈ ಕಂಸನ ಬಿಡಿಸಿದ್ದು. ಹಾಗಾಗಿ ಇವೆರಡರ ಡಿಸ್ಟೆನ್ಸು ಸೇಮ್ ಇರುತ್ತೆ. OA ಮತ್ತೆ OB ಇದು ಸೇಮ್ ಇರುತ್ತೆ. ಈಗ ನಮ್ಮ ಹತ್ರ ಎರಡು ತ್ರಿಕೋನ ಸಿಕ್ಕಿದೆ. ನೋಡಿ, AOC ಒಂದು ತ್ರಿಕೋನ, BOC ಅನ್ನೋದು ಇನ್ನೊಂದು ತ್ರಿಕೋನ ತಾನೆ. ಈಗ ತ್ರಿಕೋನ AOC ಮತ್ತು BOC ಇಂದ AO ಅನ್ನೋದು BOಗೆ ಈಕ್ವಲ್. ಆಗ್ಲೇ ಹೇಳಿದೆ, ಇಲ್ಲಿರುವ AO ಇಲ್ಲಿರುವ BO ಈಕ್ವಲ್ ಆಗುತ್ತೆ. ಯಾಕಂದ್ರೆ ಒಂದೇ ತ್ರಿಜ್ಯ ಬಳಸಿ ನಾವು ಎರಡು ಕಂಸನ ಡ್ರಾ ಮಾಡಿದ್ದು. ಅದೇ ತರ ಇನ್ನೇನ್ ಈಕ್ವಲ್ ಆಗುತ್ತೆ? AC ಮತ್ತೆ BC. ಕರೆಕ್ಟ್. ಇದು ಸಹ ಸಮಾನ ತ್ರಿಜ್ಯ ತಾನೆ, ಸಮಾನ ತ್ರಿಜ್ಯ ಬಳಸಿ ತಾನೆ ನಾವು ಕಂಸಗಳನ್ನ ಬಿಡಿಸಿದ್ದು. ಹಾಗಾಗಿ AC ಮತ್ತೆ BC ಅನ್ನೋದು ಈಕ್ವಲ್ ಆಗುತ್ತೆ. ಮತ್ತೊಂದು ವಿಶೇಷವಾದ ವಿಚಾರ ಏನು? ಇಲ್ಲಿರ್ತಕ್ಕಂಥ OC ಅನ್ನುವ ಬಾಹು ಎರಡೂ ತ್ರಿಕೋನಕ್ಕೂ ಸಾಮಾನ್ಯ ಬಾಹು ಆಗಿರುತ್ತೆ. ಹಾಗಾಗಿ OC ಅನ್ನೋದು ಸಾಮಾನ್ಯ ಬಾಹು ಅಂತ ಹೇಳ್ಬೋದು. ಈ ಮೂರನ್ನು ನೋಡಿದಾಗ ತ್ರಿಕೋನ AOC ಅನ್ನೋದು BOCಗೆ ಸರ್ವಸಮವಾಗಿದೆ. ಹೆಂಗೆ ಅಂದ್ರೆ ಬಾಹು 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 ಸರ್ವ ಸಮಾನತೆಯಿಂದ ಇವೆರಡು ಸರ್ವಸಮವಾಗಿರುತ್ತೆ. ಹಾಗಾಗಿ ತ್ರಿಕೋನ AOC ಅನ್ನೋದು BOCಗೆ ಈಕ್ವಲ್ಲು. ಸರ್ವಸಮ ತ್ರಿಭುಜದ ಅನುರೂಪ ಬಾಹುಗಳಿಂದ ಇವೆರಡು ಈಕ್ವಲ್ ಆಗಿರುತ್ತೆ. ಹಾಗಾಗಿ ನಾವೇನ್ ಹೇಳ್ತೀವಿ? ಈ OC ಅನ್ನುವ ಬಾಹು POQ ನ ಎರಡು ಭಾಗ ಮಾಡ್ತಿದೆ, ವಿಭಜಿಸುತ್ತಿದೆ ಅಂತ ಹೇಳ್ತೀವಿ. ಹೌದಲ್ವಾ? ಯಾವ ಆ ವಿಭಜನೆ ಅಂತ ಹೇಳಿದ್ರೆ POC ಅನ್ನೋದೊಂದು, COQ ಅನ್ನೋದು ಇನ್ನೊಂದು. ಈಗ 45 ಡಿಗ್ರಿ ಕೋನದ ನಿರ್ಮಾಣ ಮಾಡೋಣ. ನೋಡಿ, 45 ಡಿಗ್ರಿ ಕೋನ ನಿರ್ಮಾಣ ಆಗ್ಬೇಕು ಅಂತ ಹೇಳಿದ್ರೆ ಅದರ ಎರಡರಷ್ಟು ಕೋನ ಅಂದ್ರೆ 90 ಡಿಗ್ರಿ ಇರಬೇಕು. 90 ಡಿಗ್ರಿನ ಬಳಸ್ಕೊಂಡು ನಾವು ದ್ವಿಭಾಜಕ ಮಾಡಿ 45 ಡಿಗ್ರಿ ಪಡೆಯಲು ಸಾಧ್ಯ.
ಹಾಗಾಗಿ ಮೊದಲಿಗೆ 90 ಡಿಗ್ರಿ ಕೋನವನ್ನ ಬರೆಯೋಣ. ಈಗ ಒಂದು ರೇಖಾಖಂಡ ಪರಿಗಣಿಸಿದೀನಿ ಎ ಬಿ. ಇಲ್ಲಿ ನಾನು ಈ ಎ ಬಿಂದುವನ್ನ ಒಂದು ಕೇಂದ್ರ ಬಿಂದುವಾಗಿ ಪರಿಗಣಿಸಿ ಕೈವಾರವನ್ನ ಬಳಸ್ಕೊಂಡು ಒಂದು ಅರ್ಧ ವೃತ್ತ ಡ್ರಾ ಮಾಡ್ತಿದ್ದೀನಿ. ಈ ಅರ್ಧ ವೃತ್ತ ನೋಡಕ್ಕೆ ಕೋನ ಮಾಪಕ ತರ ಇದೆ ತಾನೆ? ಹೌದು, ಖಂಡಿತವಾಗ್ಲೂ ಇದು ಕೋನ ಮಾಪಕ ತರ ಇದೆ. ನಂತರ ಮತ್ತೆ ಕೈವಾರವನ್ನ ಬಳಸ್ತೀನಿ. ಇಲ್ಲಿ ನೋಡಿ, ಸರಿ ಸುಮಾರು 60 ಡಿಗ್ರಿಗೆ ಕರೆಕ್ಟ್ ಆಗಿ ನಾನೊಂದು ಕಂಸವನ್ನ ಡ್ರಾ ಮಾಡ್ತೀನಿ. ನೋಡಿ, 60 ಡಿಗ್ರಿಗೆ ತಕ್ಕಂತೆ ನಾನೊಂದು ಕಂಸವನ್ನ ಬಿಡಿಸಿದೀನಿ. ಇಲ್ಲಿ ಏನು ತ್ರಿಜ್ಯ ಇದೆಯೋ ಇದನ್ನೇ ನಾನು ಈ ಪಾಯಿಂಟ್ ಮೇಲೆ ಇಡ್ತೀನಿ. ನೋಡಿ, ಕರೆಕ್ಟಾಗಿ ಈ ಪಾಯಿಂಟ್ ಮೇಲೆ ಇಟ್ಟಿದ್ದೀನಿ. ಮತ್ತೆ ನಾನೊಂದು ಕಂಸವನ್ನ ಡ್ರಾ ಮಾಡ್ತಿದ್ದೀನಿ. ಮೊದಲನೇದು ಎಷ್ಟಿತ್ತು? 60 ಡಿಗ್ರಿ. ಎರಡನೇದು ಏನಾಗುತ್ತೆ? 60 + 60 120. ನಂತರ ಇದೇ ತ್ರಿಜ್ಯದೊಂದಿಗೆ ಅಥವಾ ಯಾವುದೇ ತ್ರಿಜ್ಯ ಬೇಕಾದ್ರೂ ಇಟ್ಕೊಂಡು ನಾನು ಮತ್ತೊಂದು ಕಂಸವನ್ನ ಡ್ರಾ ಮಾಡ್ತೀನಿ. ಅದೇ ತರ ಇಲ್ಲಿಂದ ಇನ್ನ ಒಂದು ಕಂಸ ಡ್ರಾ ಮಾಡ್ತೀನಿ. ಈಗ ಈ ಛೇದಿಸಿರುವ ಬಿಂದುವಿನಿಂದ ಒಂದು ರೇಖೆಯನ್ನ ನಾನು ಬಿಡಿಸ್ಕೊಂತೀನಿ. ಆ ರೇಖೆ ಪಾಯಿಂಟ್ ಎಗೆ ಜಾಯಿನ್ ಆಗ್ಬೇಕು. ಈಗ ನೋಡಿ, ಇಲ್ಲಿರುವ ಕೋನ ಕರೆಕ್ಟ್ ಆಗಿ 90 ಡಿಗ್ರಿ ಅಂತ ಆಗುತ್ತೆ. ಈಗ 90 ಡಿಗ್ರಿ ಸಿಕ್ಬಿಡ್ತು. ನೆಕ್ಸ್ಟ್ ಏನ್ ಮಾಡ್ಬೇಕು? ಇದನ್ನ ದ್ವಿಭಾಜಕ ಮಾಡಿ ನಾವು 45 ಡಿಗ್ರಿ ಪಡ್ಕೊಳೋ ತರ ಮಾಡ್ಬೇಕು, ಹೌದಲ್ವಾ? ಈಗ ಈ ಬಿಂದುವನ್ನ ನಾನು ಎಕ್ಸ್ ಅಂತ ಹೇಳ್ತೀನಿ, ಈ ಬಿಂದುವನ್ನ ವೈ ಅಂತ ಹೇಳ್ತೀನಿ. ನೆಕ್ಸ್ಟ್ ನಮಗ್ ಗೊತ್ತೇ ಇದೆ, ಎಕ್ಸ್ ಅನ್ನೋ ಬಿಂದು ವೈ ಅನ್ನೋ ಬಿಂದುವಿಂದ ನಾವು ಒಂದೊಂದು ಕಂಸ ಬಿಡಿಸಿ ಜಾಯಿನ್ ಮಾಡೋದಷ್ಟೇ ತಾನೆ. ಈಗ ಮತ್ತೆ ಕೈವಾರವನ್ನ ಪರಿಗಣಿಸೋಣ. ಯಾವುದೇ ತ್ರಿಜ್ಯ ಇದ್ರು ಓಕೆ, ಅದೇ ತ್ರಿಜ್ಯವನ್ನೇ ನಾವು ವೈ ಮೇಲೂ ಬಳಸಬೇಕು. ಇಷ್ಟೇ, ಇದನ್ನ ನೆನ್ಪಿಟ್ಕೋಬೇಕು. ಈಗ ಎಕ್ಸ್ ಇಂದ ಒಂದು ಕಂಸವನ್ನ ಬಿಡಿಸ್ತಾ ಇದ್ದೀನಿ. ನಂತರ ಇದೇ ತ್ರಿಜ್ಯವನ್ನ ನಾನು ವೈ ಮೇಲೆ ಇರ್ತಿದ್ದೀನಿ. ಇಲ್ಲಿಂದ ಒಂದು ಕಂಸವನ್ನ ಬಿಡಿಸಿದಾಗ ಈ ಪಾಯಿಂಟ್ ಅನ್ನೋದು ಸಿಗುತ್ತೆ. ಈ ಪಾಯಿಂಟ್ ನ ನಾವು ಜಾಯಿನ್ ಮಾಡಬೇಕು. ಜಾಯಿನ್ ಮಾಡಿ ನಾನು ಝೆಡ್ ಅಂತ ಹೆಸರು ಕೊಟ್ಟಿದ್ದೀನಿ. ಈಗೇನಾಗಿದೆ, ಇಲ್ಲಿದ್ದಂತ ಒಂದು 90 ಡಿಗ್ರಿಯ ಕೋನ 2 ಭಾಗ ಆಗಿದೆ. ಇದು ಬಂದು 45 ಡಿಗ್ರಿ, ಇದು ಬಂದು 45 ಡಿಗ್ರಿ. ಇಲ್ಲಿ ವೈ ಎ ಬಿ ಅನ್ನೋದು 90 ಡಿಗ್ರಿಯ ಕೋನ ಅಂತ ಆದ್ರೆ, ಈ ವೈ ಎ ಬಿ ಅನ್ನುವ ಕೋನ ಝೆಡ್ ಎ ಬಿ ಮತ್ತೆ ವೈ ಎ ಝೆಡ್ ಅನ್ನುವ 2 45 ಡಿಗ್ರಿಯ ಕೋನ ಆಗಿರುತ್ತೆ.